ರಾಕ್ಷಸರಂತ ಹೆಣ್ಣು ಹಾಳಾಗಿರುವ ಸೀತೆಯರಿಗಿಂತ ಸೀತೆ ಅಂತ ಹಾಳಾಗಿರೋ ಹುಡುಗರು ರಾಮನಿಗಿಂತ ಹುಡುಗರೇ ಜಾಸ್ತಿ. ತಪ್ಪು ತಿಳ್ಕೋಬೇಡಿ, ಇದು ಶ್ರೀರಾಮಚಂದ್ರನ ಸೀತೆಗಲ್ಲ, ಇದು ರಾಮನಾಗಿದ್ದ ರಾವಣ ಮಾಡಿದ ಸೀತೆಗೆ. ಸೇಡು ಸೇಡಿಗೆ ಸೇಡೆಂಬ ಮಿಡಿನಾಗರ ಎಳೆಯಿಂದ ಆ ಜಮೀನ್ದಾರ್ಜನ ದೇಹವನ್ನು ಸುಡಲೇಬೇಕು. ಜಮೀನ್ದಾರನ್ನ ರಾಮಾಯಣದಲ್ಲಿ ಆ ರಾವಣಿಗೆ ಹೆಣ್ಣಿನ ಸೇಡಿದ್ದರೆ ಈ ಚಕ್ರವರ್ತಿಗೆ ಮಣ್ಣಿನ ಸೇಡು. ಮಹಾಭಾರತದಲ್ಲಿ ಕೌರವೇಶನಿಗೆ ಆ ಮಣ್ಣಿನ ಸೇಡಿದ್ದರೆ ಈ ಚಕ್ರವರ್ತಿ ಚಂದ್ರಕಾಂತನಿಗೆ ಅಧಿಕಾರದ ಸೇಡು. ಜಮೀನ್ದಾರ್ ರಂಗನಾಥ್ ರಂಗು ರಂಗಿನ ಚದುರಂಗ ರಾಜಕೀಯದಿಂದ ನೀನೆಂದು ಉತ್ತಮ ಪ್ರಸಿದ್ಧಿ ಪಡೆದುಕೊಂಡು ಅಂದಿನಿಂದಲೇ ನನ್ನ ಹೃದಯದಲ್ಲಿ ಒತ್ತಿ ನಿಂತಿದೆ ಎಂಬತ್ತು ರಾಮಕಿ. ಈ ದಿಟ್ಟ ಚಂದ್ರಕಾಂತನಿಗೆ ನೀಚರನಾಗಿ ಬಾಳದಿದ್ದರೆ ನಿನ್ನ ಬಾಳಿಗೆ ಮುಳ್ಳಿನ ಪಂಜರ ನಾನಾಗಿ ಸೂರ್ಯನೆಂದು ಸಿಡಿದೆದ್ದ ನಿನ್ನ ತಮ್ಮನ ಜೀವವನ್ನು ಸ್ಮಶಾನಕ್ಕೆ ಗುರಿ ಮಾಡಿ ಅವನ ಚಿತಾಭಸ್ಮವನ್ನು ನಾ ಹಣೆಗೆ ಹಚ್ಚಿಕೊಂಡು ಚಂದುಳ್ಳ ಚೆಲುವೆಯಾಗಿ ಬೆಳೆದ ನಿಂತ ನಿನ್ನ ಭಾಗ್ಯಶ್ರೀಯ ಸೀಲದೊಂದಿಗೆ ನಿನ್ನ ಲಕ್ಷ್ಮಿಯನ್ನು ನನ್ನ ಸೇಡು ತೀರಿಸಿಕೊಳ್ಳದಿದ್ದರೆ ನಾನು ಚಕ್ರವರ್ತಿ ಚಂದ್ರಕಾಂತನೇ ಅಲ್ಲ. That is my challenge. ಭುಜಂಗ ಅದೇನಂತ ಬೇಗನೆ ಅಪ್ಪಣೆ ಮಾಡಿಬಿಡಿದ ನೀ. ಈ 21ನೇ ಶತಮಾನದ ಗತ ವೈಭವದಲ್ಲಿ ನಿಮಗಾಗಿ ಆ ಚಂದ್ರಲೋಕದ ನಕ್ಷತ್ರವನ್ನೇ ತಂದು ಕೊಡುವೆ. ಹೌದಾ? ಹೌದು ದನಿ. ಹೋದ ವರ್ಷ ನಿಮಗಾದ ಅವಮಾನದಲ್ಲಿ ನಾನೇ ಮಾಡಿವಿ ಎಂದು ಏರಿ ಕೂಗಿ ಹೇಳಿದ ಸುರಸುಂದರಿ ಚಂದ್ರಿಕೆಯನ್ನು ತಂದು ಈ ನಿಮ್ಮ ಅನ್ನದಾರ ಮನೆಯಲ್ಲಿ ನಿಮ್ಮ ದಿಂಬಿಗೆ ವಂದಿಸಿದಂತೆ ಈಗ ನಿಮಗೆ ಅಪಕೀರ್ತಿ ಬಗೆದ ವೀರರ ಮನೆ ಸುಂದರಿಯನ್ನು ತಂದು ಅರ್ಪಿಸಲೇ ತಡಾಯಕ್ಕೆ ಬೇಗ ಹೇರಿಗವ್ರೆ. ಶಬಾಷ್ ಭುಜಂಗ, ಶಬಾಷ್. ಚಿಕ್ಕರೆ ಇರಬೇಕು ನಿನ್ನಂತ ತೀರ ಬಂಟ. ನಿನ್ನಂತವನನ್ನು ಬಂಟನಾಗಿ ಪಡೆದದ್ದು ನನ್ನ ಪುಣ್ಯ. ನೀನು ಏರಿಕೆ ನನ್ನ ಕೀರ್ತಿಗೆ ಕಳತವಾಗಿ ನಿಂತರೆ ಹಂತ ಹಂತವಾಗಿ ನಾಡಿನ ವಿಷದ ಎತ್ತುಗಳನ್ನು ತಿಂದು ತೇಗಿ ಬಿಡುವೆ ಬಾಕಾಸುರನಾಗಿ. ಈ ಭುಜಂಗನ ಬಾಹುಬಲದ ಮೇಲೆ ಯಾವ ಸಂಶಯವೂ ಬೇಡ ಗೌಡ್ರೆ. ಸಹಸ್ರ ಬಾಹುಬಲದ ಕ್ರಾಂತಿ ವೀರಾರ್ಜುನ ಪುನರವತಾರವೇ ಈ ಭುಜಂಗ. ಈ ಭುಜಬಲದ ಪರಾಕ್ರಮದ ಈ ಅಂಜದ ಗಂಡಾಗಿ ಈ ನಗರಕ್ಕೆ ನಾನೇ ನಂಜುಂಡನೇಸಿಕೊಂಡು ಪುಂಡ ಪೋತ್ರಿಗಳ ಚೆಂಡು ತೆಗೆದು ಈ ನಿಮ್ಮ ಪ್ರಚಂಡ ಮಹತ್ವವನ್ನು ಪರಿಪಾಲಿಸುವುದೇ ಈ ಭುಜಂಗನ ಗುರಿ. ಸಂತೋಷ, ಪರಮ ಸಂತೋಷ. ಭುಜಂಗ, ಈಗಲೇ ನನಗೆ ವೈರಿಯಾಗಿ ಕಾಣಿಸಿಕೊಂಡ ಜಮೀನ್ದಾರ್ ರಂಗನಾಥನನ್ನು ಬರಲಿಕ್ಕೆ ಬಂದ ನಂತರ ಮುಂದಿನ ಕಾರ್ಯ. ಕರೀಲಿಕ್ಕೆ ಹೋದ ತಿರುಪತಿ ಇನ್ನೂ ಬಂದಿಲ್ಲ. ಏನು ಮಾಡಿರೋ ನಮ್ಮನ್ನ
ನಾವು ದನಿ ಅಂದ್ರೆ ಏನ್ ತಿಳ್ಕೊಂಡಿ ಕರ್ನಾಟಕ ರಕ್ಷಕರು ಶ್ರೀಮಂತ ಭಕ್ಷಕರು ಶ್ರೀ ಮೋಹ ಕುಲದ ವೀಕ್ಷಕರು ಶ್ರೀ ಶ್ರೀ ಚಕ್ರವರ್ತಿ ಚಂದ್ರಕಾಂತ್ ಅವರಿಗೆ ಈ ತಿರುಪತಿ ತಿರುಪತಿ ಮಾಡುವ ನಮಸ್ಕಾರಗಳು. ಕೋಳಿನ ನಮಸ್ಕಾರಕ್ಕೆ ವಿಚಾರಿಗೆ ಬೇಗ ರಘುನಾಥರನ್ನು ಕರೆದುಕೊಂಡು ಮಾತು ಕಳಿಸಿದರೆ ಅವಾಗ ಒಪ್ಪಳಿ ಬಂದಿದೆಯಲ್ಲ ಮೂರ್ಖ ತಿರುಪತಿ. ಗೆಳೆಯರ ಏನದು ಗೊತ್ತಂದ್ರೆ ಅವ ಏನಂದ ಜಮೀನ್ದಾರನ ಮಗ ಆ ನಿಮ್ಮ ದನಿ ದೊಡ್ಡ ಪುರಾರೇನು ಜಗ ಅವ್ರ ಒಪ್ಪಂದನು ಅಷ್ಟನ್ನು ಎಂಬತ್ತರ ಬದ್ರ ಬಂದವಳ ಏ ನಾಲ್ಕು ನನ್ನ ಮಕ್ಕಳ ನೀ ಜಗ ಸುದ್ದಿ ಮಳೆ ಗುದ್ದೆ ಕೇಳಿದ ಕರಿ ಹಾಕಂದ್ರ ನಿಮ್ಮನ್ನ ಕಳ್ಸ 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 ಕರಿತೀನಿ ಅಂತ ಹೇಳಿ ಕೊಲ್ಲಿ ಅಂತೇಳ್ರಿ ಗೆಳೆಯರ. ಅವರೆಲ್ಲ ಎದುರಿಗಿದ್ದರು ನನ್ನನ್ನೇ ಕಡಿತನೆಂದು ಸೊತ್ತಿನಿಂದ ಮಾತನಾಡಿದ ಸೊತ್ತಿನ ವೀರಭದ್ರ ನಿನಗೆ ಮಾತಾಡ್ತೀನಿ. ನನ್ನ ಮನೆಗೆ ಬಂದು ನನಗೆ ಮಾತನಾಡ್ತೀಯೋ ಬಡವ. ಎತ್ತರ ತಪ್ಪಿ ಮಾತನಾಡಿದರೆ ನಿಂಗೆ ಅಷ್ಟಾಕು ನಿಮ್ಮ ಅಪ್ಪನಿಗೆ ಹಿಂಗೆ ಮಾತಾಡ್ತೀನಿ. ಏನು ಚಕ್ರವರ್ತಿ ಚಂದ್ರಕಾಂತ ಇಡೀ ಬಂದರ ಭೂಮಿಯನ್ನು ನಿನ್ನದೇ ಎಂದು ತಿಳಿದುಕೊಂಡು ಒಳ್ಳೆ ಸರ್ಕಾರ ಅನುಮತಿ ಕೊಟ್ಟ ಕೃಷಿ ವಿಜ್ಞಾನ ಕೇಂದ್ರವನ್ನು ರದ್ದುಪಡಿಸಿ ಒಳ್ಳೆ ನಿನ್ನ ಶುಗರ್ ಫ್ಯಾಕ್ಟರಿಯನ್ನು ಕಟ್ಟಲು ಹಂಚು ಹಾಕಿ ನಮ್ಮ ಅಣ್ಣನನ್ನು ಎದುರಿಸಲಿ ನಾಯಿಯನ್ನು ಕಳಿಸಿದ್ಯಾನೋ ನಾಲಾಯಕ. ಹೌದು, ಸುತ್ತು ಮತ್ತು ಹಳ್ಳಿಗೆಲ್ಲ ನಾನೇ ಚಕ್ರವರ್ತಿ. ನನ್ನ ಕೆಲಸಕ್ಕೆ ಕಾರ್ಯ ಆದ ನನ್ನ ಕೆಲಸ ಕಾರ್ಯಗಳೆಲ್ಲ ಮುಗಿದ ನಂತರ ಸರ್ಕಾರದ ಕೆಲಸ ಹಾಗಾಗುವವರೆಗೆ ನಾಳೆದಕ್ಕೂ ಎಂದಿಗೂ ಅವಕಾಶ ಕೊಡುವುದಿಲ್ಲ. ಒಳ್ಳೆ ನನ್ನ ಎಲ್ಲ ಕೆಲಸ ಕಾರ್ಯ ಆಗುವವರೆಗೂ ಅಲ್ಲಿಗೆ ಅವಕಾಶ ಕೊಡುವುದನ್ನು ಹೇಳುವುದಕ್ಕೆ ನಾಚಿಕೆ ಆಗಬೇಕು ನಿನ್ನ ಜನ್ಮಕ್ಕೆ. ಏನೋ ಚಕ್ರವರ್ತಿ, ನಾನು ಸಿಕ್ಕಂತೆ ಕುರಿ ಹಾಲು ಕುಡಿದು ನಿಮ್ಮಂತವರಿಗೆ ಗಂಡ ದೇಹ ಬೆಳೆಸಿಕೊಂಡಿದ್ದೀನಿ ಅಂತ ನಿನ್ನ ಗಂಡು ಸ್ಥಾನ ಇದ್ರ ನಿಮ್ಮ ತಾಯಿ ಹಾಲು ಕುಡಿದು ಮಗನ ನೀನಾಗಿದ್ರ ಹಾಕಿ ಮಾರೋ ಅಲ್ಲೇ ನಡೆಯಲಿ ನನ್ನ ನಿನ್ನ ಮಲ್ಲ ಯುದ್ಧ. ಜಮೀನ್ದಾರನೆಂಬ ಜಂಬದಿಂದ ರೈತರ ಅಧ್ಯಕ್ಷನೆಂಬ ಅಹಂಕಾರದಿಂದ ನೀನೆಂದು ಉತ್ತಮ ಪ್ರಶಸ್ತಿ ಪಡೆದುಕೊಂಡಿಯೋ ಅಂದಿನಿಂದಲೇ ನಿಮ್ಮ ಅಣ್ಣನ ಮಾತು ಕೇಳಿ ನೀನೇನಾದರೂ ನಿಮ್ಮ ಅಣ್ಣನ ಮಾತು ಕೇಳಿ ಚೀರಾಡಿದರೆ ಚೀರಿದ ನಿನ್ನ ಹುಡಿ ನಾಡಿಗೆಯನ್ನು ಕತ್ತರಿಸಿ ಹಾಕಬೇಕಾಗಿತ್ತು. ಎಚ್ಚರ ಮಗನೇ, ನನ್ನ ಊರಿನ ನಾಲಿಗೆಯನ್ನು ಮುಟ್ಟೋದನ್ನು ನಿನ್ನ ಯಾವ ಜನ್ಮದಲ್ಲೂ ಸಾಧ್ಯವಿಲ್ಲದೆ ತಿಳ್ಕೋ. ಚಕ್ರವರ್ತಿ ಚಂದ್ರಕಾಂತ ಆ ತಾಕತ್ತಿನಲ್ಲೇ ಇದ್ರ ಗಂಡಸಾಗಿ ನನ್ನ ಗಂಡ ಸ್ಥಳಕ್ಕೆ ಸವಾಲು ಹಾಕಿದೆಯೋ ಒಳ್ಳೆ ಸಾವಿರಾರು ವೈರಿಗಳ ಬಿಸಿ ರಕ್ತವನ್ನೇ ಕುಡಿದು ಕೊನೆಗೆ ನಿನಗಾಗಿ ಎಲ್ಲ ಬಸಿದುಕೊಂಡಿರುವ ಈ ಚಕ್ರಾಸುರನಿಗೆ ನೀನರಿಯಾಗಿ ಕೂಗಿದರೆ ನನ್ನ ನರಕದ ಹಳ್ಳಿಗೆ ಈಗ ನಿನ್ನ ಆಹುತಿ ಮಾಡ್ತೀನಿ. ಹುಷಾರ್ ಮಗನೇ. ಭುಜಂಗ ಹೇಳಿ ಗೌಡ್ರೆ, ಬೇಗ ಎತ್ತಲೇ ನಿನ್ನ ಕತ್ತಿನ. ನೀವು ಅಪ್ಪಣೆ ಕೊಟ್ಟರೆ ಇಷ್ಟು ಜೀವನ ಕಥೆ ಮುಗಿಸಿ ಬಿಡ್ತಾ ಇದ್ದೆ. ಮೊತ್ತಲೇ ಬಾಯಿನ ಹುತ್ತರ ತಪ್ಪಿ ಹತ್ತರಾಗಿ ಹತ್ತರ ಮಾತನಾಡಿದ್ರ ನಿನ್ನೆ ಅಡ್ಡ ಕಡಿಮೆ ಕಡಿದು ಬಿಟ್ಟನೋ ಮಗನ. ಅಲ್ಲೇ ಕಚ್ಚ ಲುಚ್ಚ. ಗೆಳೆಯರ ಇರ್ಬೇಡ್ರಿ ಮಗ ರಕ್ತದುಚ್ಚು ಹಾಗಾಗ ಇವಳು ಸ್ಕೆಚ್ ಸುಮ್ಮನೆ ಹೇಳ್ರಿ ಬುದ್ಧಾಗಿನ ಬಾಯಿ ಮುಚ್ಚಂತೆ ಎಂಬತ್ರಾಗ ತಿರುಪತಿ ಬಾಯಿ ಮಾತಿನ ಬಕಾಸುರನಿಗೆ ಬೆದರುವನಲ್ಲ ಈ ಚಂದ್ರಕಾಂತ್. ಇಂದ್ರನಾಗಿ ಐರಾವತನ ಏರಿ ವಜ್ರಾಯುಧ ಧರಿಸಿದ ಇಂಥ ಮರ್ಡರ್ ಮಹೇಂದ್ರಗೆ ಇಂಥ ಎಷ್ಟು ವೀರರು ಬಂದರು ಹಿಂದೆ ಸರಿಲಾರ ಈ ಸಾವುಕಾರ ಸಭಾಪತಿ. ಚಕ್ರವರ್ತಿ ಚಂದ್ರೇಗೌಡ, ಆ ಇಂದ್ರನ ಮಡಿದ ಸಚಿದೇವಿ ಆ ರಾಜ
ಬಯಸಿದಾಗ ಆ ಪಾರಿಜಾತ ಪುಷ್ಪವನ್ನು ಕೃಷ್ಣನ ಹೆಂಡತಿ ಸತಿಭಾಮಿ ಬಯಸಿದಳು. ಆ ಪಾರಿಜಾತ ಪುಷ್ಪಕ್ಕಾಗಿ ಕೃಷ್ಣನಿಗೆ ಆ ಇಂದ್ರ ಸೋತ. ಆ ಇಂದ್ರ ಲೋಕದಿಂದ ಭೂಲೋಕಕ್ಕೆ ಕಳಿಸಿದಾಗ ಎಲ್ಲಿ ಅಡಿಗಿತ್ತು ನಿನ್ನ ವಜ್ರಾಯುಧ. ನಿಲ್ಲಭದ್ರ, ಏನಿದು ಮಾತಿನ ಭರಾಟೆ? ಮಾತಿನ ಭರಾಟೆ ಅಲ್ಲನ ಇದು. ಈ ಕಂತ್ರಿ ಮಗ ಹೂಡಿದ ಕಂತ್ರಿ ಗಲಾಟೆ ಇದು. ನೀನು ಪ್ರಶಸ್ತಿ ಪಡೆದಿದ್ದೇವ, ಅದಕ್ಕೆ ಅಸಹ್ಯ ಪಟ್ಟು ಅವನು ಬಂತರ ಭೂಮಿಗೆ ನಾಯಕನಾಗಲು ಹೊರಟಿದ್ದಾನೆ. ನಾಯಕ ಏನ ತಮ್ಮನೆಂಬ ಈ ನಾಳೆಯನ್ನು ಚೂಬಿಟ್ಟು ನನ್ನನ್ನು ಕತ್ತಲು ಕಳಿಸಿ ಬೆಚ್ಚಗೆ ಮಾತನಾಡಿ ಹೋಗಲು ಬಂದಿದ್ದೀಯಾ? ಮರ್ಯಾದೆಯಿಂದ ಅವನಿಗೆ ಬುದ್ಧಿ ಹೇಳಿ ಹಿಂದೆ ಸರಿಸಿ ಆ ವಿಜ್ಞಾನ ಕೇಂದ್ರವನ್ನು ರದ್ದು ಮಾಡಿಸ್ತೂ ಇಲ್ಲ. ನನ್ನ ಕೆಲಸ ನಾನು ಮಾಡಬೇಕು. ಊರಿಗೆ ನೀನೊಬ್ಬ ನಾಯಕನಾಗಿ ಸರ್ಕಾರದಿಂದ ಬಂದಂತ ಕೆಲಸ ಕೃಷಿ ಕೇಂದ್ರ ಬೇಡ ಅಂತ ಹೇಳಕ್ಕೆ ನಿನಗೆ ಬುದ್ಧಿ ಇಲ್ಲ ಅಂತ ಕಾಣುತ್ತದೆ. ಏನಂದಿ? ನನ್ನ ಬುದ್ಧಿ ಭ್ರಮೆಗಿದ್ಯಾ? ರಂಗನಾಥ್, ನೀನು ನಿನ್ನ ತಮ್ಮನ ತರ ಮಾತನಾಡಬೇಡ. ಮಾತನಾಡದೆ ಇನ್ನೇನ್ರಿ, ನೀವು ಆ ಕೆಲಸದ ಪ್ರಾರಂಭಕ್ಕೆ ಅಧಿಪತಿಯಾಗಿ ಬರಬೇಕಂತ ನಾನು ಹೇಳಲಿಕ್ಕೆ ಬಂದಿದ್ದೇನೆ. ಅದೆಂದಿಗೂ ಸಾಧ್ಯವಿಲ್ಲ. ನನ್ನ ಜೀವ ಸಜೀವ ಆಗುವವರಿಗೂ ನಾನು ಅದಕ್ಕೆ ಎಂದಿಗೂ ಅವಕಾಶ ಕೊಡಲಾರೆ. ಇಂದ್ರಾದಿ ಚಂದ್ರನಾಗಿ ಈ ನಾಡಿಗೆ ನಾಡ ಗೌಡನ ಮಗ ದೊರೆಯಾಗಿ ಸತ್ಯದಿಂದ ಬಾಳು ಬೆಳಗಿನ ಈ ಚಕ್ರವರ್ತಿಗೆ ನೀನು ಹೇಳುವುದಲ್ಲ ಅವಮಾನದ ಮಾತು. ಇನ್ನೂ ಕಾಲಾವಕಾಶ ಕೊಡ್ತೀನಿ, ವಿಚಾರ ಮಾಡಿ ಹೇಳಿ. ನೀವೆಂದಿಗೂ ನನ್ನ ತಂಟೆಗೆ ಬರುತ್ತಿಲ್ಲವೆಂದು. ಇಲ್ಲ ಅಂದ್ರೆ ನಿಮ್ಮಿಬ್ಬರ ಹಣ ನನ್ನ ಕೈಯಾರಿ ಹೋಗುವುದು ಖಂಡಿತ ಮಕ್ಕಳ. ಸಿಕ್ಕಂಡಿ, ಅಲ್ಲಿ ವಿಜ್ಞಾನ ಕೇಂದ್ರ ರದ್ದುಪಡಿಸಲು ನೀನ್ಯಾರು? ಅಣ್ಣ, ಇವನ ಮಾತನ್ನ ಏನು ಕೇಳ್ತಾ ನಿಂತಿದ್ದೆ? ಅಲ್ಲಿ ವಿಜ್ಞಾನ ಕೇಂದ್ರವನ್ನು ಮಾಡೇ ಮಾಡುತ್ತೇವೆ. ಅದನ್ನು ರದ್ದುಪಡಿಸಲು ನಿನ್ನಲ್ಲಿ ತಾಕತ್ತಿದ್ರೆ ಅಲ್ಲೇ ಬಂದು ನೋಡೋಣ. ನಡೆಯಲಿ ನನ್ನ ನಿನ್ನ ಮಲ್ಲವಿದ. ಹೋಗೋಣ. ಮಿಡಿಲ್ ಕ್ಲಾಸ್ ನನ್ನ ಮಕ್ಕಳು ಬಡ್ಡಿ ಹೆಚ್ಚೆ ಮಾತಾಡ್ತಾರೆ. ಇಂಥ ನನ್ನ ಮಕ್ಕಳಿಗೆಲ್ಲ ತಲೆ ಕೆಡಿಸ್ಕೊಂಡ್ರೆ ನಾವು ಕೆಲಸ ಹೋಗಲ್ಲ. ಇಂಥ ನನ್ನ ಮಕ್ಕಳು ಭೂಮಿ ಮೇಲೆ ಬದುಕಕ್ಕೂ ನೋಡ್ರಿ, ಎಂತ ತಪ್ಪು ಮಾಡಿಬಿಟ್ರಿ ನೀವು. ಬೇಗ ನನಗೆ ಅಪ್ಪಣೆ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಅವರಿಬ್ಬರ ಹೆಣ ಕೆಡವಿ ಬಿಡ್ತಾ ಇದ್ದೆ. ಅವರ ಕತೆ ಮುಗಿಸುವ ಸಮಯ ಇದಲ್ಲ ಭುಜಂಗ. ಬಾರಪ್ಪ, ಏನ್ ಸತ್ತು 3 ಸುತ್ತಲು ಭೂಪಣ್ಣ ಮೊದಲ ಬಂದಿರ್ತಾರೆ. ಈ ಕತೆ ಹಿಂಗಾಕಿ ತೋತಮ್ಮ. ಒಳಗಿನ ಒಳಗ ಹೊರಗಿನ ಹೊರಗ ಏನ್ ಮಾಡ್ಬೋದು? ಹಳೆ ಮಗ ಹಂಗೈತೆ, ಹಾಗಂಗ ಆಗೈತೆ. ಸ್ಟಾಪ್ ಇಟ್ ಮಾತು. ಲಕ್ಷ್ಮೀಕಾಂತ್, ಅವರಿಬ್ಬರು ನನಗೆ ಸಿಕ್ಕಂತೆ ಮಾತನಾಡುವಾಗ ನಿನ್ನ ಆಲೋಚನೆ ಏನಿತ್ತು ನನಗೊಂದು ತಿಳಿಯದಾಗಿದೆ. ಏನಿದೆ ವಿಚಾರ? ಈಗಿನ ಸಮಾಜ ನಿನಗೇನು ಅರಿವಿದೆಯನ್ನ? ಬಗಳ ನಾಯಿ ಕಚ್ಚೋದಿಲ್ಲ, ಕಚ್ಚೋ ನಾಯಿ ಮಂತಿ. ಇವರು ಈ ತರ ಬಗಳಿ ಹೋದ್ರೆ ನಮ್ಗೆ ಏನು ಮಾಡಲು ಸಾಧ್ಯವಿಲ್ಲ. ನಾನೊಂದು ಹೊಸ ಸ್ಕೆಚ್ ಇಟ್ಟಿದ್ದೇನೆ. ತಿರುಪತಿ, ಪಾರ್ಟಿ ಅರೇಂಜ್ ಮಾಡು. ಪಾರ್ಟಿಗೆ ಅರೇಂಜ್ಮೆಂಟ್ ಮಾಡು. ಯಾಕೋ ಕಳಿಸುತ್ತಾ ಇದೆ. शाबाश शाबाश, देखा ये प्रियप्पा, दिल दिया दिलदार समझकर, मगर तूने मेरे प्यार जला दिए सीरज कमर. लड़की का मजा अंदर का नीचे, ब्यूटी का मजा ज्यादा का मजा.
ಸಕ್ಸಸ್ಫುಲ್ ಎಂದ ಆಗೊಂಡು ಹೋಗಿದಾನ ಮಹೇಂದ್ರ